ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದು ಫ್ರೈಡೇದು ವ್ಲಾಗ್ ಆಗಿರುತ್ತೆ. ಡೇ ಇನ್ ಮೈ ಲೈಫ್ ಇಲ್ಲ ಡೈಲಿ ರೂಟೀನ್ ಟೈಪ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಸ್, ನನ್ನ ಚಾನಲ್ಗೆ 100 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಎಸ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ, ಓಕೆ. ಆ್ಯಂಡ್ ಎಸ್, ತುಂಬ ಖುಷಿ ಆಯಿತು 100 ಮೆಂಬರ್ಸ್ ಕಂಪ್ಲೀಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಹಾಗೆಯೇ 500 ಮಾಡಿ 1000 ಮಾಡೋಣ. ಹೋಪ್ ಆದಷ್ಟು ಬೇಗ ಆಗಲಿ ಅಂತ. ಆ್ಯಂಡ್ ಬ್ಯಾಕ್ ಟು ದ ವ್ಲಾಗ್. ಮಾರ್ನಿಂಗ್ ಒಂದು 5:30 6 o'clock ಗೆದ್ದು ಆ್ಯಸ್ ಯೂಶ್ವಲ್ ನಾನು ಈಗೀಗ ಇತ್ತೀಚೆಗೆ ಈ ಥರ ಸುಪ್ರಭಾತ ಎಲ್ಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬರಲಿ ಅಂತ. ಅದಾದಮೇಲೆ ಲೆಮನ್ ವಿತ್ ಹಾಟ್ ವಾಟರ್ ಕುಡಿತೀನಿ. ಕಾಫಿ ಗೀಫಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಲೈಫ್ ಸ್ಟೈಲ್ನ ಚೇಂಜ್ ಮಾಡುವ ಅಂತ. ಸೊ ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ, ಸ್ಕಿಪ್ ಮಾಡ್ದೇ ಎಂಡ್ ತನಕ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಓಕೆ. ಆಮೇಲೆ ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಪೂಜೆ ಎಲ್ಲ ಮುಗೀತು. ಅರೌಂಡ್ 6:30 ಇಲ್ಲ 7 o'clock ಒಳಗಡೆ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಬರುತ್ತಲ್ಲ. ಸೊ ಇನ್ಮೇಲೆ ಅಂದ್ಕೊಂಡಿದ್ದೀನಿ 6 o'clock 6:30 ಅಷ್ಟರಲ್ಲಿ ಪೂಜೆ ಮಾಡಬೇಕು ಫ್ರೈಡೇ ಟೈಮ್ ಅಂತ. ಅದು ಒಳ್ಳೆಯದು ಕೂಡ ಅಂತಾರೆ. ಸೊ ಎಸ್, ಲೇಜಿನೆಸ್ ಎಲ್ಲ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಬೆಳಗ್ಗೆ ಬೇಗನೆ ಎತ್ತಿ ಬೇಗ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಟಿಫನ್ಗೋಸ್ಕರ ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಮಸಾಲೆ ಎಲ್ಲ ಮೈಲ್ಡಾಗಿ ಮಸಾಲೆ ಹಾಕಿ ಮಾಡುವ ಅಂತ ಮಾಡ್ತಾಯಿದ್ದೀನಿ. ತೊಗರಿಕಾಯಿ ಸೀಸನ್ ಅಲ್ವಾ, ತೊಗರಿಕಾಯಿ ಇತ್ತು. ಸೊ ಬಟಾಣಿ ಬದಲು ತೊಗರಿಕಾಯಿ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.
ಟಿಫನ್ ಎಲ್ಲ ಮುಗಿಸ್ಕೊಂಡು ತರಕಾರಿ ತಂದಿದ್ನಲ್ಲ, ಸೊ ಅದನ್ನು ಸೆಗ್ರಿಗೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಈಗ ಎಲ್ಲ ತೆಗ್ದು ಸೆಗ್ರಿಗೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಲೈಫ್ ಸ್ಟೈಲಲ್ಲಿ. ಎಸ್, ನಾನು ತುಂಬ ಅಂದರೆ ತುಂಬ ಲೇಸಿಯಾಗಿ ಹೋಗಿದ್ದೆ. ಆ್ಯಂಡ್ ಮನೇಲಂತೂ ಕುಕ್ಕೇ ಮಾಡ್ತಾಯಿರಲಿಲ್ಲ. ಏನೋ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಅಂಗಡಿಗೆ ಹೋದರೆ, ಅವರು ಕೆಲ್ಸಕ್ಕೆ ಹೋದರೆ, ಇನ್ನು ನೈಟ್ ಬರ್ತಿದ್ವಿ, ಅಮ್ಮ ಸಾಂಬಾರು ಕೊಡ್ತಿದ್ರು, ಇಲ್ಲ ಏನೋ ಪಲ್ಯ ಮಾಡಿಕೊಡ್ತಿದ್ರೆ ನಾನು ಜಸ್ಟ್ ರೈಸ್ ಮಾಡಿ ತಿಂದ್ಬಿಟ್ಟು ಮನ್ಬಿಡ್ತಿದ್ವಿ. ಅದರಿಂದ ತುಂಬ ಅಂದರೆ ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ ಆ್ಯಂಡ್ ತುಂಬ ಲೇಸಿಯಾಗಿದ್ದೀನಿ. ಅಡುಗೆ ಮಾಡೋಕ್ಕಾಗಲಿಲ್ವಾ, ಹೋಟ್ಲಿಗೆ ಹೋಗು, ತಗೋ, ತಿನ್ನು, ಈ ಥರ ಆಗೋಗಿದ್ದೀನಿ. ಸೊ ದಿಸ್ ಇಸ್ ನಾಟ್ ದ ವೇ ಆಫ್ ಬೀಯಿಂಗ್ ಅಂದ್ಕೊಂಡು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿಕೊಂಡು ಲೇಸಿನೆಸ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ 1 ವೀಕಿಗೆ ಎಷ್ಟಾಗುತ್ತೋ ತರಕಾರಿ ಅಷ್ಟೇ ತರ್ತಾಯಿದ್ದೀನಿ. ಆ್ಯಂಡ್ ಅದು 1 ವೀಕ್ ಅಷ್ಟರಲ್ಲೇ ಆ ತರಕಾರಿನ ನಾನು ಫುಲ್ ಖಾಲಿ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮುಂಚೆ ಆದರೆ 15 ಡೇಸ್ಗೆ ಅಂತ ತೊಗೊಬಂದಿರ್ತಿದ್ದೆ. ತುಂಬ ಅಂದರೆ ತುಂಬ ತರಕಾರಿ ವೇಸ್ಟ್ ಆಗ್ತಿತ್ತು. ಸೊ ಬೆಟರ್ ಈ ಥರ. ಆ್ಯಂಡ್ 1 ವೀಕಿಗೆ ಪ್ರತಿಯೊಂದು ದಿನಕ್ಕೂ ನಾನು ಮೀಲ್ ಪ್ಲ್ಯಾನ್ ಮಾಡಿ ಚಾಟ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಏನು ನಾಷ್ಟ ಮಾಡಲಿ, ಏನು ಅಡುಗೆ ಮಾಡಲಿ ಅನ್ನೋ ಟೆನ್ಷನ್ ಬೇಡ ಅಂದ್ಬಿಟ್ಟು ಎವ್ರಿ ಸಂಡೇ ಮೀಲ್ ಪ್ಲ್ಯಾನ್ ಇಲ್ಲ ಮೀಲ್ ಚಾಟ್ ಪ್ರಿಪೇರ್ ಮಾಡ್ಕೋತೀನಿ. ಆ್ಯಂಡ್ ಎವ್ರಿ ಸಂಡೇ ಹೋಗಿ ತರಕಾರಿ ತೊಗೊಬಂದ್ಬಿಡ್ತೀನಿ. ಸೊ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಕಂಟಿನ್ಯೂ ಆಗಿ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಇಟ್ ವಾಸ್ ಅರೌಂಡ್ 4:30, 5 o'clock ಐ ಗೆಸ್. ಝೂಡಿಯೋಗೆ ಬಂದಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಬೇಡ ಅಂದ್ರೆ ನಾವು ಯಾರಾದರೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಅಮ್ಮನ ಮನೆಗೆ ಬಂದು ಆನ್ ದ ವೇ ಬರ್ತಾ ಕೇಕ್ ತೊಗೊಬಂದು, ಯಾಕಂದರೆ ಅವತ್ತು ವರ್ಷಿನಿದ ಬರ್ತಡೇ ಇತ್ತು. ಸೊ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಮನೆಯಲ್ಲಿ ಸ್ವಲ್ಪ ಸ್ಪೆಷಲ್ಲಾಗಿ ವರ್ಷಿನಿಗೋಸ್ಕರ ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು, ಅಕ್ಕ ಅಮ್ಮ ಎಲ್ಲ ಸೇರಿಕೊಂಡು. ಸೊ ಅವರು ಏನೇನು ಪ್ರಿಪೇರ್ ಮಾಡಿದ್ದಾರೆ, ಏನೇನು ವೆರೈಟಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಈಗ. ಸ್ಪೆಷಲ್ ಅಂದರೆ ಬಿರಿಯಾನಿ ಇರಲೇಬೇಕು, ಬಿರಿಯಾನಿ ಆ್ಯಂಡ್ ಬೆಳ್ಳುಳ್ಳಿ ಕಬಾಬು, ನಮ್ಮ ಅಪ್ಪಗೆ ಮುದ್ದೆ ಸಾಂಬಾರು, ಅದರ ಜೊತೆ ಲಿವರ್ ಫ್ರೈ, ಲಿವರು ಗುಂಡ್ಕಾಯಿ ಫ್ರೈ, ಅದಾದಮೇಲೆ ಬ್ರೆಸ್ಟಿದು ಡ್ರೈ ಟೈಪ್ ಮಾಡಿದ್ರು. ಸೊ ಫಸ್ಟ್ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು. ಸೊ ಇಲ್ಲಿ ನೇಮ್ ತೋರ್ಸೋಣ ಅಂತ ಕೇಕ್ನ ಬೆಂಡ್ ಮಾಡಿದೆ, ಕೇಕೆ ಬಿದ್ದೋಗ್ತಿತ್ತು. ಸೊ ವರ್ಷಿನಿ, ಹ್ಯಾಪಿ ಬರ್ಡೇ ವರ್ಷಿನಿ ಅಂತ ಹಾಕಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಯಾಕಂದರೆ ಡೈನಿಂಗ್ ಟೇಬಲ್ದು ಆರ್ಡರ್ ಕೊಟ್ಟಿದ್ವಲ್ಲ, ಅವರು ಡೆಲಿವರಿ ಕೊಡೋಕ್ಕೆ ಬಂದಿದ್ದರು. ಸೊ ನಾನು ಯಾರಾದರೂ ಬಂದರೆ ಬೇಕಾಗುತ್ತೆ ಅಂದ್ಬಿಟ್ಟು ಡೈನಿಂಗ್ ಟೇಬಲು ಮತ್ತು ಕಾಟ್ನ ಚೇಂಜ್ ಮಾಡಿದ್ವಿ. ಡಬಲ್ ಕಾಟ್ನ ವಿತ್ ಸ್ಟೋರೇಜ್ ಟೈಪ್ ಮಾಡ್ಕೊಂಡ್ವಿ.
ಆ್ಯಂಡ್ 6 ಚೇರ್ದು ಡೈನಿಂಗ್ ಟೇಬಲ್ನ ಪರ್ಚೇಸ್ ಮಾಡಿದ್ವಿ. ದಟ್ ಮೀನ್ಸ್ 4 ಚೇರ್ ಇರುತ್ತೆ, ಒಂದು ಉದ್ದದು ಸ್ಟೂಲ್ ಟೈಪ್ ಬರುತ್ತೆ, ವಿಚ್ ಈಸ್ ಸ್ಪೇಸ್ ಸೇವಿಂಗ್ ಟೈಪು. ಆ್ಯಂಡ್ ಇವರು ಚೆನ್ನಾಗಿ ಸರ್ವಿಸ್ ಕೊಟ್ಟರು. ಪ್ರಾಡಕ್ಟು ಡ್ಯಾಮೇಜ್ ಇರಲಿಲ್ಲ, ಚೆನ್ನಾಗಿತ್ತು. ಎಲ್ಲ ಫಿಕ್ಸ್ ಮಾಡಿ ಹೋದರು. ಅಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.